ಇವತ್ತು ನನಗೆ ತುಂಬಾ ಸ್ಪೆಷಲ್ ಡೇ. ಒಂದು ಡೈರೆಕ್ಟರ್ ಅನ್ನೋದಕ್ಕಿಂತ ನನಗೆ ಸುಧಾರಾಣಿ ಮೇಡಮ್, ಶ್ರುತಿ ಮೇಡಮ್ ಮತ್ತೆ ತಾರಾ ಮೇಡಮ್ ಬಂದಿದ್ದಾರೆ. ಹಾಗಾಗಿ ಅವ್ರಿಗೆ ಥ್ಯಾಂಕ್ಸ್ ಹೇಳ್ತಾ ಇದ್ದೀನಿ. ಅವ್ರ ಸಿನಿಮಾಗಳನ್ನ ನೋಡ್ಕೊಂಡು ಬೆಳೆದಿದ್ದು ನಾನು ಅಷ್ಟೇ ಅಲ್ಲ, ನಮ್ಮ ತಂದೆ ತಾಯಿ ಕೂಡ ಅವ್ರ ಸಿನಿಮಾಗಳು ನೋಡ್ಕೊಂಡೇ ಬೆಳೆದಿರೋದು. ಆ ತರನಾಗಿ ನಿಜ ಮೇಡಮ್. ನಮ್ಮ ಅಮ್ಮ ನಿಮ್ ದೊಡ್ಡ ಫ್ಯಾನು ಹೇಳ್ತಿದ್ರು, ಯಾರು ಶ್ರುತಿ ಮೇಡಮ್ ಬಂದಾಗ ನನ್ನ ಹೆಸರು ಹೇಳಂತ. ಹಾಗೆ ಅವ್ರು ಬಂದಿರೋದು ನನಗೆ ತುಂಬಾ ಖುಷಿ ಆಗಿದೆ. ಮತ್ತೆ ಇನ್ನೊಂದು, ಇದು ಮ್ಯೂಸಿಕ್ ಸಾಂಗ್ ರಿಲೀಸ್ ಇವೆಂಟ್ ಇರೋದ್ರಿಂದ ನಮ್ಮ ಸಿನಿಮಾಗೆ ಹೀರೋ ನಾನು ಯಾವಾಗ್ಲೂ ಇಮಾನ್ ಸರ್ ಅಂತಾನೆ ಹೇಳ್ತಿರ್ತೀನಿ. ನಾನ್ ಕತೆ ಬರ್ಕೊಂಡಾಗ ಕತೆಗೆ ಹೀರೋ ಆಗಿ ರಾಣಾ ಸರ್, ಹೀರೋಯಿನ್ ಆಗಿ ಪ್ರಿಯಾಂಕಾ ಅವ್ರನ್ನ ಆಯ್ಕೆ ಮಾಡ್ಕೊಂಡ್ವಿ. ಬಟ್ ಅದೊಂದು ಸಿನಿಮಾ ಆಗ್ಬೇಕು ಅಂತಂದಾಗ ಅದಕ್ಕೆ ಹೀರೋ ಆಗಿ ನಮ್ಮ ಇಮಾನ್ ಸರ್, ಹೀರೋಯಿನ್ ಆಗಿ ನಮ್ಮ ಅದ್ವೈತ್ ಸರೇ ಮಾಡ್ಬೇಕಾಗಿತ್ತು. ಏನಕ್ಕೆ ಅಂದ್ರೆ ಕಥೆಯಲ್ಲಿ ಪೇಪರ್ ಅಲ್ಲಿ ಬರೀಬೇಕಂದ್ರೆ ಒಂದು ವಿಷನ್ ಇರ್ತದೆ, ಒಂದು ವಿಜುವಲ್ ಆಗಿ ಕನ್ವರ್ಟ್ ಆಗ್ಬೇಕು ಅಂತಂದ್ರೆ ಇಷ್ಟು ಜನರದ್ದು ಸ್ಟ್ರೆಂತ್ ಸೇರ್ಲೇಬೇಕು. ಅಂದ್ರೆ ಈಗ ನಂಗೆ ತರುಣ್ ಸರ್ ಇರ್ಬೋದು, ಸಿನಿಮಾ ಮೇಕಿಂಗ್ ಮಾಡ್ಬೇಕಾದ್ರೆ ಯಾವುದೇ ರೀತಿ ಕೊರತೆ ಇಲ್ಲದೆ ಬಂದಿರೋದೇ ಇವತ್ತು ಇಷ್ಟು ವಿಜುವಲ್ಸ್ ಮಾತಾಡ್ತಿದ್ದಾರೆ. ನನಗೆ ಸಿನಿಮಾ ಚೆನ್ನಾಗಿದೆ, ತುಂಬಾ ಚೆನ್ನಾಗಿ ತೆಗ್ದಿದೆ ಅಂತ ಹೇಳಿದ್ರೆ ಅದು ಬರೀ ಒಬ್ರು ಕೆಲಸ ಇರೋಲ್ಲ, ಇಷ್ಟು ಜನರದ್ದು ಶಕ್ತಿ ಸೇರಿರುತ್ತೆ. ಯಾಕೆಂದ್ರೆ ನಾವು ಫಾರೆಸ್ಟ್ ಶೂಟ್ ಮಾಡೋದ್ರಿಂದ ಅದು ಲೊಕೇಶನ್ ಪರ್ಮಿಷನ್ ಇಂದ ಹಿಡಿದು ಅದು ನಮ್ಮ ಮ್ಯಾನೇಜರ್ ನರಸಿಂಹಣ್ಣ ಇರ್ಬೋದು, ಸೂರಜ್ ಇರ್ಬೋದು, ನಮ್ ರಾಮ್ ಅವ್ರು ಇರ್ಬೋದು, ಎಲ್ಲರೂ ಸೇರಿಸಿ ಹಾಕಿರೋ ಎಫರ್ಟ್ ನಮ್ಗೆ ಇವತ್ತು ನೋಡ್ತಾ ಇದ್ರೆ ಒಂದು ಖುಷಿ ಸಿಗುತ್ತೆ. ಒಂದು ಸೆಟ್ ಹುಡುಗ ಕೂಡ ಅಲ್ಲಿ ಮಾಡೋ ಒಂದು ಕೆಲಸನೇ ನಮ್ಗೆ ಇವತ್ತು ಈ ರಿಸಲ್ಟ್ ಬಂದಿರೋದು. ಹಾಗಾಗಿ ನಾನು ಎಲ್ರಿಗೂ ಥ್ಯಾಂಕ್ಸ್ ಹೇಳ್ತೀನಿ. ಅಂದ್ರೆ ಪರ್ಟಿಕ್ಯುಲರ್ ಒಬ್ಬರಿಗೆ ಅಂತ ಹೇಳ್ಬೇಕು, ಅಷ್ಟು ಶ್ರಮ ನನ್ಗೇನೆ ನೋಡ್ತಿದ್ರೆ ಒಂದು ಖುಷಿ ಆಗುತ್ತೆ. ಅಂದ್ರೆ ನಾನು ಮಾಡಿರೋ ಸಿನಿಮಾ, ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾ ಅಂತ ನೋಡ್ತಾ ಇದ್ರೆ ಇಷ್ಟು ಚೆನ್ನಾಗಿ ಕಾಣುತ್ತಲ್ಲ ಅಂತ. ಇನ್ಕ್ಲೂಡಿಂಗ್ ಒಂದು ಪೋಸ್ಟರ್ ಡಿಸೈನ್ ಮಾಡೋರು ಕೂಡ ತುಂಬಾ ಕೌಂಟ್ ಆಗ್ತಾ ಹೋಗ್ತಾರೆ. ಅಂದ್ರೆ ಎಲ್ಲರದ್ದು ಒಂದು ಎಫರ್ಟ್ ಇವತ್ತು ಈ ಕ್ವಾಲಿಟಿನ ತಂದ್ಕೊಟ್ಟಿದೆ. ಫಸ್ಟ್ ಆಫ್ ಆಲ್ ನಾನು ಇಮಾನ್ ಸರ್ ಜೊತೆ ಬಗ್ಗೆ ಮಾತಾಡ್ಬೇಕಂತಂದ್ರೆ, ನಾನು ಲಿರಿಕ್ ರೈಟರ್ ಆಗಿ ಇಂಡಸ್ಟ್ರಿಯಲ್ಲಿ ಗುರುತಿಸ್ಕೊಂಡಿರೋದು, ಅದನ್ನ ಅವಕಾಶ ಮಾಡಿಕೊಟ್ಟಿದ್ದು ಕೂಡ ತರುಣ್ ಸರ್. ನನಗೆ ಗುರು ಶಿಷ್ಯರು ನಿರ್ದೇಶಕರು ಇಲ್ಲಿದ್ದಾರೆ. ನನಗೆ ನಾವು ಜೊತೆಲೆ ಕೊಲೀಗ್ ಆಗಿ ಕೆಲಸ ಮಾಡಿದ್ದು. ಬಟ್ ನಾನು ಪ್ರೀತಿಯಿಂದ ಜಡೇಶನ ಅಂತಾನೆ ಕರೆಯೋದು ಯಾವಾಗ್ಲೂ, ಜಡೇಶ್ ಅವ್ರನ್ನ. ಅದಾದ ತಕ್ಷಣ ನೆಕ್ಸ್ಟ್ ಕಾಟೇರದಲ್ಲಿ ತರುಣ್ ಸರ್ ಜೊತೆ ವರ್ಕ್ ಮಾಡಿದ್ರೆ ಅಲ್ಲೂ ಕೂಡ ಒಬ್ಬ ಲಿರಿಕ್ ಬರೀ ಅವಕಾಶ ಸಿಕ್ತು, ಅದು ತುಂಬಾ ಚೆನ್ನಾಗಿತ್ತು. ನನಗೆ ಇಮಾನ್ ಸರ್ದು ಪರಿಚಯ ಹೇಗೆ ಅಂದ್ರೆ, ಆಕ್ಚುಲಿ ಇಮಾನ್ ಸರ್ ಹೆಸರಿಂದ ಪರಿಚಯ ಇಲ್ಲ ನನಗೆ, ಅವ್ರ ಸಾಂಗ್ ಇಂದಾನೆ ನನಗೆ ಪರಿಚಯ. ನಾನು ಕೇಳಿದ ಅಷ್ಟು ಅದ್ಭುತವಾದ ಸಾಂಗ್ಸ್ ಇಮಾನ್ ಸರ್ ಮ್ಯೂಸಿಕ್ ಅಂತಾನೆ ಗೊತ್ತಾಗಿದ್ದು ನನಗೆ. ಅಂದ್ರೆ ಅವ್ರ ಸಾಂಗ್ ಇಂದಾನೆ ನನಗೆ ತಲುಪಿರೋದು. ಬೀಯಿಂಗ್ ಎ ಲಿರಿಕ್ ರೈಟರ್ ಆಗಿ ನನಗೆ ಅವರು ಮ್ಯೂಸಿಕ್ ಅಲ್ಲಿ ಲಿರಿಕ್ ಬರೀಬೇಕು ಅನ್ನೋದೇ ಒಂದು ದೊಡ್ಡ ಡ್ರೀಮ್ ಇರುತ್ತೆ. ಅದರಲ್ಲಿ ನಾನು ಡೈರೆಕ್ಷನ್ ಮಾಡಿರೋ ಸಿನಿಮಾದಲ್ಲಿ ಇಮಾನ್ ಸರ್ ಇದಾರೆ ಅನ್ನೋದೇ ನಂದು ಆಕ್ಚುಲಿ ನಂದು ಇಡೀ ನನ್ನ ಲೈಫ್ ಅಲ್ಲೇನೆ ಒಂದು ಬೆಸ್ಟ್ ಇದು ಮೂಮೆಂಟ್ ಅಂತ ಅನ್ಕೋತೀನಿ ಇದು. ಇನ್ ಮಂಗ್ಲಿ ಮೇಡಮ್ ತುಂಬಾ